ಗಂಡ ನಿಮ್ಮನ್ನು ಬಿಟ್ಟು ಹೊರಟು ಹೋಗಿದ್ದಾರಾ ಅಥವಾ ಹೆಂಡತಿ ನಿಮ್ಮನ್ನು ಬಿಟ್ಟು ಹೊರಟು ಹೋಗಿದ್ದಾರಾ? ನಿಮ್ಮಲ್ಲಿ ಯಾರೇ ಬಿಟ್ಟು ಹೊರಟು ಹೋಗಿದ್ದರೂ ಮತ್ತೆ ಬಂದು ನಿಮ್ಮನ್ನು ಸೇರಲು ಈ ಒಂದು ಸರಳ ತಂತ್ರವನ್ನು ಮಾಡಬೇಕು. ಶಿವಾನಂದ ಗುರೂಜಿ ತಿಳಿಸಿರುವ ಈ ಮಂತ್ರ ನಿಮ್ಮ ಸಕಲ ದಾಂಪತ್ಯ ಜೀವನದ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುತ್ತದೆ. ಸಾಕಷ್ಟು ಜನ ಡೈವರ್ಸ್ ತನಕ ಬಂದಿದ್ದವರು ಇಂದು ಒಳ್ಳೆಯ ದಾಂಪತ್ಯ ಜೀವನ ನಡೆಸಲು ಗುರುಗಳು ಕಾರಣರಾಗಿದ್ದಾರೆ. ಅಂಥವರು ಗುರುಗಳಲ್ಲಿ ಬಂದು ಆಶೀರ್ವಾದವನ್ನು ಪಡೆದು ಹೋಗಿದ್ದಾರೆ. ನಿಮಗೇನಾದರೂ ದಾಂಪತ್ಯ ಜೀವನದಲ್ಲಿ ತುಂಬ ಕಷ್ಟಗಳು ಇದ್ದಾಗ ಅದು ಪರಿಹಾರ ಆಗಲೇಬೇಕು ಅಂದರೆ ಈ ಒಂದು ಸಣ್ಣ ಕೆಲಸವನ್ನು ಮಾಡಿ ನೋಡಿ. ದಾಂಪತ್ಯ ಜೀವನ ತುಂಬ ಸುಖಮಯವಾಗಿ ಚೆನ್ನಾಗಿರುತ್ತೆ. ಮಕ್ಕಳ ವಿದ್ಯಾಭ್ಯಾಸವೂ ಕೂಡ ತುಂಬ ಚೆನ್ನಾಗಿರುತ್ತೆ. ಗಂಡ ಹೇಳಿದ ಮಾತನ್ನು ಕೇಳಬೇಕು, ಹೆಂಡತಿ ಹೇಳಿದ ಮಾತನ್ನು ಕೇಳಬೇಕು ಅನ್ನೋದಾದರೆ ಈ ಪರಿಹಾರ ಅವರ ಜೀವನದಲ್ಲಿ ಒಂದು ಬಾರಿಯಾದರೂ ಮಾಡಿಕೊಳ್ಳಲೇಬೇಕು. 30 ವೀಳ್ಯದೆಲೆಯನ್ನು ತೆಗೆದುಕೊಂಡು ಬಂದು 30 ವೀಳ್ಯದೆಲೆಯ ಮೇಲೂ ನಿಮ್ಮ ಮತ್ತು ನಿಮ್ಮವರ ಹೆಸರನ್ನು ಬರೆದುಕೊಳ್ಳಬೇಕು. ಎಷ್ಟೇ ಕಷ್ಟವಾದರೂ ಯಾವುದೇ ಸಮಸ್ಯೆಗಳು ಬಂದರೂ ಪರಿಹಾರ ಆಗಬೇಕು ಅಂತ ಈ ಸಂಕಲ್ಪ ಮಾಡುತ್ತಿರುವುದರಿಂದ ಆ ವೀಳ್ಯದೆಲೆಯ ಮೇಲೆ ನಿಮಗೆ ಇರುವಂತಹ ದಾಂಪತ್ಯದ ಸಮಸ್ಯೆಗಳು ಯಾವ ಕಾರಣಕ್ಕಾಗಿ ಇದಾಗಿದೆ ಅದು ಪರಿಹಾರ ಆಗಬೇಕು ಅಂತ ಬರೆದುಕೊಳ್ಳಿ. ಎಲ್ಲ ವೀಳ್ಯದೆಲೆ 2 ಜೋಡಿಯಾಗಿ ಗಂಟು ಹಾಕಿ ಕಟ್ಟಿ 15 ಜೋಡಿಗಳನ್ನಾಗಿ ಮಾಡಿಕೊಳ್ಳಬೇಕು. ಇಷ್ಟು ವೀಳ್ಯದೆಲೆಗಳನ್ನು ಒಟ್ಟಿಗೆ ಸುತ್ತ ಇಟ್ಟು ಮಧ್ಯದಲ್ಲಿ ಕರ್ಪೂರ ಮತ್ತು ಲವಂಗವನ್ನು ಹಚ್ಚಿ ನಿಮ್ಮ ಕಷ್ಟಗಳು ಪರಿಹಾರ ಆಗಲಿ ಅಂತ ಸಂಕಲ್ಪ ಮಾಡಿ ಬೇಡಿಕೊಳ್ಳಿ. ಯಾವುದೇ ವಿದ್ಯುತ್ ದೀಪಗಳು ಇದರ ಮುಂದೆ ಉರಿಯಬಾರದು. ಎಲ್ಲ ಸಂಕಲ್ಪಗಳು ಮುಗಿದ ಮೇಲೆ ಒಂದು ದಿನ ರಾತ್ರಿ ಪೂರ್ತಿ ನಿಮ್ಮಲ್ಲಿಯೇ ಇಟ್ಟು ಮರುದಿನ ಬೆಳಿಗ್ಗೆ ಎಲ್ಲ ವೀಳ್ಯದೆಲೆಗಳನ್ನು ಹಳದಿ ಬಟ್ಟೆಯಲ್ಲಿ ಗಂಟು ಹಾಕಿ ಕಟ್ಟಿ ಅದನ್ನು ಎಕ್ಕದ ಗಿಡದ ಕೆಳಗೆ ಇಟ್ಟು ಬಿಡಬೇಕು. ಈ ತಂತ್ರವನ್ನು 3 ವಾರ ಮಾಡಿ. ತುಂಬ ಒಳ್ಳೆಯದಾಗಿದೆ, ಒಳ್ಳೆಯದಾಗುತ್ತೆ ಕೂಡ. ನಿಮಗೆ ಸಮಸ್ಯೆಗಳಿದ್ದರೆ ಪರಿಹಾರಕ್ಕಾಗಿ ಶಿವಾನಂದ ಗುರುಗಳಿಗೆ ಒಂದು ಕರೆ ಮಾಡಿ.